ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ನಾ ಇವತ್ತು ನಿಮ್ಗೆ ಕಿಚನ್ ಟೂರ್ನ ತೋರಿಸ್ಬೇಕಂತ ಅಂದ್ಕೊಂಡೇನು. ಸೊ ಯಾವ ರೀತಿ ಎಲ್ಲ ನಾನು ಕಿಚನ್ ಒಳಗೆ ಸಾಮಾನ ಅರೇಂಜ್ ಮಾಡ್ಕೊಂಡೇನು ಅಂಥೇಳಿ ತೋರಿಸ್ತೇನು. ಬರ್ರಿ ನೋಡ್ಕೊಂಡು ಬರೋಣ. ಇದು ನೋಡ್ರಿ ಕಿಚನ್ ಟ್ಯಾಬ. ಇಲ್ಲೇ ಮೇಲ್ಗಡೆ ನಾನು ಬೋರ್ಮಿಟಾ, ಆಮೇಲೆ ಅಲ್ಲೇ ಕೆಳಗಡೆ ಸಕ್ಕರೆ ಡಬ್ಬಿ, ಮಸಾಲ ಡಬ್ಬಿ, ಉಪ್ಪು ಖಾರ ಎಲ್ಲ ಇಟ್ಕೋತೇನು. ಇಲ್ಲಿ ಕೆಳಗಡೆ ಸೈಡ್ಗೆ ಸ್ಪ್ಯಾಚುಲ ಎಲ್ಲ ಹೆಂಡಿ ಆಗಿರ್ಬೇಕಂಥೇಳಿ ಅಲ್ಲಿ ಇಟ್ಕೋತೇನು. ಅದ್ರ ಪಕ್ಕ ಆಯಿಲ್ ಬಾಟ್ಲೆ ಇಟ್ಕೋತೇನು. ಆಮೇಲೆ ಇಲ್ಲೇ ನಾನು ತುಪ್ಪ ಮತ್ತು ಮೊಸರು ಇಟ್ಕೋತೇನು. ಈ ಕಡೆ ಸೈಡ್ ಬಂದ್ರೆ ಕಿಟಕಿ ಒಳಗೆ ಅಲ್ಲೇ ಮ್ಯಾಗ ಇಳಿಗಿ, ಆಮೇಲೆ ಚಾಪರ್ ಎಲ್ಲ ಇಟ್ಕೊಂಡೇನು. ಇಲ್ಲಿ ಸಿಂಕ್ ಹತ್ರ ಎಲ್ಲ ಪಾತ್ರೆ ವಾಶ್ ಮಾಡೋದು ಇಟ್ಕೋತೇನು. ಆಮೇಲೆ ಇಲ್ಲಿ ಓವನ, ಆಮೇಲೆ ಮಿಕ್ಸರ್ ಗ್ರೈಂಡರ, ಆಮೇಲೆ ಕೆಟಲ ಎಲ್ಲ ಇಲ್ಲಿ ಇಟ್ಕೊಂಡೇನು. ಇದ್ರ ಕೆಳಗೆ ನಾನು ದೊಡ್ಡ ದೊಡ್ಡ ಪಾತ್ರೆ, ಕುಕ್ಕರ್ ಅದು ಎಲ್ಲ ಇಟ್ಕೋತೇನು. ಆಮೇಲೆ ಅಲ್ಲೇ ಈರುಳ್ಳಿ ಬಾಕ್ಸನ್ನು ಇಟ್ಕೊಂಡೇನು. ಇಲ್ಲಿ ದೊಡ್ಡ ಸ್ವಲ್ಪ ಹಾಲು ಕಾಯಿಸೋ ಪಾತ್ರೆ ಎಲ್ಲ ಇಲ್ಲಿ ಇಟ್ಕೊಂಡೇನು. ಇಲ್ಲೇ ರೌಂಡ್ ಶೇಪದ್ದು ಅಂದ್ರೆ ಪಲ್ಯ ಮಾಡೋವೆಲ್ಲ ಇಲ್ಲಿ ಇಟ್ಕೊಂಡೇನು. ಅಲ್ಲೇ ಇದನ್ನೈತಿ ಸಿಲಿಂಡರ. ಇಲ್ಲೇ ಇದನ್ನು ಕೊಟ್ಟಾರು, ಶೆಲ್ಫ್ ಕೊಟ್ಟಾರು. ಇದ್ರೊಳಗೆ ಮೇಲ್ಗಡೆ ನಾನು ಎಲ್ಲ ಗ್ಲಾಸಸ್ ಇಟ್ಕೊಂಡೇನು. ಆಮೇಲೆ ಎಲ್ಲ ಟೋಟಲಾಗಿ ಗ್ಲಾಸಸ್, ಆಮೇಲೆ ಟಿಫಿನ್ ಬಾಕ್ಸಸ್ ಎಲ್ಲ ಇಲ್ಲಿ ಮೇಲ್ಗಡೆ ಇಟ್ಕೊಂಡೇನು. ಅದ್ರ ಕೆಳಗೆ ಬಾಕ್ಸ್ ಒಳಗೆ ಎಲ್ಲ ಕಾಳುಗಳ ಈ ಥರದೆಲ್ಲ ಇಟ್ಕೊಂಡೇನು. ಆಮೇಲೆ ಅದ್ರ ಕೆಳಗೆ ವಾಟೆ ಅದು ಎಲ್ಲ ಇಟ್ಕೊಂಡೇನು. ಪ್ಲೇಟ್ಸ್ ಅದು ಎಲ್ಲ ಹಿಂದ್ಗಡೆ ಹಚ್ಕೊಂಡೇನು. ಆಮೇಲೆ ಇಲ್ಲಿ ಕೆಳಗಡೆ 2 ಕೊಡ, ಆಮೇಲೆ ಒಂದು ಜೋಳದ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟದ ಬಾಕ್ಸ, ಆಮೇಲೆ ವಾಟರ್ ಟ್ಯಾಂಕ್ ಇಟ್ಕೊಂಡೇನು. ಇಲ್ಲಿ ನೋಡ್ತಿರ್ಬೋದು ಹಿತ್ತಲ ಬಾಗ್ಲದ. ಆಮೇಲೆ ಇಲ್ಲೇ ಎಲ್ಲ ದೊಡ್ಡ ದೊಡ್ಡ ಬಾಕ್ಸಸ್ ಇಟ್ಕೊಂಡೆ ನಾನು. ಈ ಕಡೆ ಸೈಡ ಅಲ್ಲೇ ಖಾರದ ಡಬ್ಬಿಗಳ ಜಾಸ್ತಿ ಕ್ವಾಂಟಿಟಿನೊಳಗೆ ಏನು ಬೇಕಾದರೂ ಇಲ್ಲಿ ಇಟ್ಕೋತೇನೆ ನಾನು. ಡಬ್ಬಿಗಳಿಗೆ ಹಾಕಿ ಫಿಕ್ಸ್ ಅದ ಅಂತ ಏನೇ ಮಾಡೇ ಇಲ್ಲ ನಾನು. ರಿಕ್ವೈರ್ಮೆಂಟ್ ತಕ್ಕಂಗೆ ಅಲ್ಲೇ ಚೇಂಜ್ ಮಾಡ್ತಿರ್ತೇನೆ ನಾನು. ಆಮೇಲೆ ಇಲ್ಲೇ 2 ಚೇರ್ ಇಟ್ಕೊಂಡೇನು. ಒಂದು ದೊಡ್ಡ ಚೇರ, ಒಂದು ಚಿಕ್ಕಗ ಚೇರಿಗೆ ಯಾರಾದರೂ ಕುಂಡಾಕ ಒಂದು ಸಣ್ಣ ಚೇರ್ ಇಟ್ಟಿರ್ತೇನು. ಅದು ಹೊರಗೆ ಒಳಗೆಲ್ಲ ಓಡಾಡ್ತಿರ್ತೈತಿ. ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಮನೇನ ಕಿಚನ್ನ ಅರೇಂಜ್ ಮಾಡ್ಕೊಂಡೇನು. ಜಾಸ್ತಿ ಸಾಮಾನಾದ್ರೆ ನನಗೂ ವಾಶ್ ಮಾಡೋಕ್ಕೆ, ಕ್ಲೀನಿಂಗ್ಗೆ ಎಲ್ಲ ತ್ರಾಸ ಆಗ್ತೈತಿ. ಅದಕ್ಕೆ ಆದಷ್ಟು ಮಿನಿಮೈಸ್ ಆಗಿ ಇಟ್ಕೊಳಕ್ಕೆ ಟ್ರೈ ಮಾಡೇನು. ಉಳಿದ ಸಾಮಾನೆಲ್ಲ ನಾನು ಕಟ್ಟೆ ಮೇಲ್ಗಡೆ ಇಟ್ಕೊಂಡೇನು. ಇನ್ನು ಭಾಳ ಜಾಸ್ತಿ ಸಾಮಾನು ಅದಾವು. ಅದಕ್ಕೆ ಸ್ವಲ್ಪ ತೆಗೆದು ನಮಗೆ ಇರೋರ 2 ಜನ, ಆಮೇಲೆ 2 ಮಕ್ಕಳು, ಅವ್ರಿಗೆ ಎಷ್ಟು ಬೇಕು ಅಷ್ಟು ತೆಗೆದು ಇಟ್ಕೊಂಡೆ ನಾ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋನ ಮಿಸ್ ಮಾಡಿದೆ ನೋಡಿರಿ, ಯಾಕಂದರೆ ನಾನು ನಮ್ಮ ಮನೆಯ ಹೋಮ್ ಟೂರ್ನು ಮಾಡ್ತೇನೋ.